ಏನ್ ಮಗ ಚಿರತೆ ತರ ಓಡ್ತೀಯಲ್ಲ? ಈ ಮಾತನ್ನ ಎಲ್ಲ ಕಡೆ ಕೇಳಿರ್ಬೇಕಲ್ಲ. ಅದೇ ಇವನ ಕೆಪಾಸಿಟಿ. ಗಂಟೆಗೆ 58 ಕಿಲೋಮೀಟರ್ ವೇಗವಾಗಿ ಓಡುವ ಕ್ಷಮತೆ ಉಳ್ಳವನು ಇವನು. ಬಿರುಗಾಳಿಯ ವೇಗದಷ್ಟೇ ಇವನ ಓಟ. ಕಣ್ಣು ಮುಚ್ಚಿ ಕಣ್ಣು ತೆಗೆದಲ್ಲಿ ಕಣ್ಣು ಮುಂದೆ ಪಾಸ್ ಆಗಿರ್ತಾನೆ. ಮರ ಹತ್ತುವ ಕ್ಷಮತೆಯನ್ನು ಹೊಂದಿದ್ದು ಸುಲಭವಾಗಿ ಮರದ ಮೇಲಿನ ಮಂಗವನ್ನು ಬೇಟೆಯಾಡಬಲ್ಲ ಇವನು. ತುಂತುರು ಗೋಲಾಕಾರದ ಕಣ್ಣುಗಳು, ತೀಕ್ಷ್ಣವಾದ ಕಿವಿಗಳು, ಚಿಕ್ಕನೆಯ ಮುಖ, ಉದ್ದವಾದ ಬಾಲ, ನೀಳಾಕಾರದ ಕಾಲುಗಳು, ಮೈ ತುಂಬ ಕಂದು ಹಳದಿ ಬಣ್ಣದ ಹೊದಿಕೆ, ಅದರ ಮೇಲೆ ಕಪ್ಪನೆಯ ಚುಕ್ಕೆಗಳು. ಇದೇ ಇವನ ದೇಹಾಕಾರ. ಹುಲಿ ಸಿಂಹಗಳ ದೇಹದ ಗಾತ್ರಕ್ಕಿಂತ ಇವನ ದೇಹದ ಗಾತ್ರವು ಚಿಕ್ಕದಾಗಿದ್ದು 2 ರಿಂದ 2 ಅಡಿಯಷ್ಟು ಭುಜದ ಎತ್ತರ ಹಾಗೂ 6.5 ರಿಂದ 8 ಅಡಿಯಷ್ಟು ದೇಹದ ಉದ್ದವನ್ನು ಹೊಂದಿದ್ದಾನೆ. ಇವನ ಸಂಗಾತಿಯು ಗಾತ್ರದಲ್ಲಿ ಇವನಿಗಿಂತ ಚಿಕ್ಕವಳಾಗಿದ್ದು 1.5 ರಿಂದ 2 ಅಡಿಯಷ್ಟು ಭುಜದ ಎತ್ತರ ಹಾಗೂ 6 ರಿಂದ 7.5 ಅಡಿಯಷ್ಟು ದೇಹದ ಉದ್ದವನ್ನು ಹೊಂದಿದ್ದಾಳೆ. ನೀ ನೆಲದ ಮೇಲಾದ್ರೂ ಇರು, ಮರದ ಮೇಲಾದ್ರೂ ಇರು, ಒಂದ್ಸಲ ಗುರಿ ಇಟ್ರೆ ಬೇಟೆಯಾಡೋವರೆಗೂ ನಿಲ್ಲೋ ಮಾತೇ ಇಲ್ಲ. ನುಗ್ತಾ ಇರೋದೆ, ಬೇಟೆಯಾಡಿ ಮುಗಿಸ್ತಾ ಇರೋದೆ. ಇವನ್ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇದೆ, ಆದರೆ ಕೊನೆಯದಾಗಿ 2 ಮಾತುಗಳು. ಇವನು ಈ ಭೂಮಿಗೆ ಇಂಟ್ರೊಡ್ಯೂಸ್ ಆಗಿರೋದು 1758ನೇ ಇಸ್ವಿಯಲ್ಲಿ. ಹಾಗೂ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇರೋ ಇನ್ಫಾರ್ಮೇಶನ್ ಭಾರತೀಯ ಚಿರತೆಗಳ ಬಗ್ಗೆ ಮಾತ್ರ. ಈ ಚಿರತೆಯನ್ನು ಹೊರತುಪಡಿಸಿ ಇನ್ನು 8 ಬಗೆಯ ಚಿರತೆಗಳು ಈ ಪ್ರಪಂಚದಲ್ಲಿವೆ.